ನಮಸ್ಕಾರ. ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನನಗಿವತ್ತು ಸಿಹಿ ತಿನ್ನುವ ಅಂತ ಆಯಿತು. ಹಾಗೆ ತುಂಬ ದಿನ ಆಯಿತು ಸಿಹಿ ಏನು ಮಾಡದೆ. ಹಾಗೆ ಕೇಸರಿ ಬಾತ್ ಮಾಡ್ತಾ ಇದ್ದೇನೆ. ಇದು ಮಾಡಲಿಕ್ಕೆ ಸುಲಭ. ಸ್ವಲ್ಪ ಸಜ್ಜಿಗೆ ಇದ್ದರೆ ಮತ್ತು ಸಕ್ಕರೆ ಇದ್ದರೆ ಆಯಿತು. ಬನ್ನಿ ಫ್ರೆಂಡ್ಸ್, ಕೇಸರಿ ಬಾತ್ ಮಾಡುವ. ಒಂದು ಪಾತ್ರೆಗೆ 1-2 ಚಮಚದಷ್ಟು ತುಪ್ಪ ಹಾಕಿದ್ದೇನೆ. ಅದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡಿ ತೆಗೆಯುವ. ಕೆಂಪು ಆಯಿತು, ಇನ್ನು ತೆಗಿತಾ ಇದ್ದೇನೆ. ನೋಡಿ, ಅದೇ ಪಾತ್ರೆಗೆ 1 ಕುಡ್ತೆಯಷ್ಟು ತುಪ್ಪ ಹಾಕಿದ್ದೇನೆ. ಅದಕ್ಕೆ ಇನ್ನಿ ಬೊಂಬೈ ಸಜ್ಜಿಗೆಯನ್ನು ಹಾಕಿ ಸರಿ ಕಂದು ಬಣ್ಣ ಬರುವವರೆಗೆ ಹುರಿಯುವ. ನೋಡಿ, ಕಂದು ಬಣ್ಣ ಬಂತು. ಇದನ್ನೀಗ ಈ ದ್ರಾಕ್ಷಿ ಗೋಡಂಬಿ ಇರುವ ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಹಲಸಿನ ಹಣ್ಣಿನ ಮುಳ್ಕ ಮತ್ತು ಒಂದು ಬಿಸ್ಕೆಟ್ ಕೇಕ್ ಎಲ್ಲ ಮಾಡುವುದನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ಅದನ್ನು ಸಹ ಒಮ್ಮೆ ನೋಡಿ. 1/4 kg ಸಜ್ಜಿಗೆ ಅಂದರೆ ನೋಡಿ, ಈ ಕಪ್ಪಿನಲ್ಲಿ 1 ಕಪ್ ಆಗಿತ್ತು. ಅದೇ ಕಪ್ಪಲ್ಲಿ 4 ಕಪ್ ನೀರು ಹಾಕಬೇಕು. ನಾನೀಗ 3 ಕಪ್ ನೀರು ಮತ್ತು 1 ಕಪ್ ಹಾಲು ಹಾಕ್ತಾ ಇದ್ದೇನೆ. ಅದು ಸರಿಯಾಗಿ ಕುದಿಲಿ. ಹಾಲು ಹಾಕಿದರೆ ರುಚಿ ಜಾಸ್ತಿ ಆಗ್ತದೆ. 2 ಕಪ್ ಹಾಲು 2 ಕಪ್ ನೀರು ಸಹ ಹಾಕ್ಬೋದು. ಇಲ್ಲದ್ರೆ ಖಾಲಿ ನೀರು ಹಾಕಿದರೂ ಆಗ್ತದೆ. ನೋಡಿ, ಹುರಿದಿಟ್ಟ ಸಜ್ಜಿಗೆ ಮೇಲೆ ಸ್ವಲ್ಪ ಕಲರ್ ಹುಡಿ ಹಾಕ್ತಾ ಇದ್ದೇನೆ. ಇಲ್ಲದ್ರೆ ಅರಶಿಣ ಹಾಕಿದರೂ ಆಗ್ತದೆ. ಅದು ಚೆಂದ ಕಲರ್ ಬರ್ತದೆ ಕೇಸರಿ ಬಾತ್. ಈಗ ನೋಡಿ, ಇಲ್ಲಿ ನೀರು ಕುದೀತಾ ಉಂಟು ಬಾಣಲೆಯಲ್ಲಿ. ಅದಕ್ಕೆ ಈ ಸಜ್ಜಿಗೆಯನ್ನು ಸೇರಿಸ್ತಾ ಇದ್ದೇನೆ. ಸರಿಯಾಗಿ ಕೈ ಆಡಿಸಬೇಕು, ಇಲ್ಲದಿದ್ದರೆ ಗಂಟಾಗ್ತದೆ. ಸರಿ ಬೇಯಲಿ. ಈಗ ನೋಡಿ, ಸರಿ ಬೆಂದಿದೆ, ಗಟ್ಟಿ ಆಗ್ತದೆ. ಆಮೇಲೆ ಸಕ್ಕರೆ ಹಾಕಬೇಕು. ಸಕ್ಕರೆ 1/4 kg ಸಜ್ಜಿಗೆ ತಗೊಂಡ್ರೆ 350 ಗ್ರಾಮ್ಸ್ ಸಕ್ಕರೆ ಹಾಕಬೇಕು. ಕಪ್ಪಿನಲ್ಲಿ ಆದರೆ 1 ಕಪ್ ಸಜ್ಜಿಗೆಗೆ 1.5 ಕಪ್ಪಿನಷ್ಟು ಸಕ್ಕರೆ ಹಾಕಬೇಕು. ಈಗ ಸರಿಯಾಗಿ ಕೈ ಆಡಿಸಬೇಕು, ಆವಾಗ ನೀರಾಗ್ತದೆ. ಆಮೇಲೆ ಗಟ್ಟಿ ಆಗ್ತದೆ, ಪಾಕ ಬರ್ತದೆ. ಸರಿಯಾಗಿ ನೋಡಿ ಕುದೀತಾ ಉಂಟು. ಈಗ ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಪೌಡರನ್ನು ಹಾಕಿದೆ. ಮತ್ತು 1-2 ಸೌಟಿನಷ್ಟು ತುಪ್ಪ ಹಾಕಿದ್ದೇನೆ. ಈಗ ಸರಿಯಾಗಿ ಕೈ ಆಡಿಸುವ. ನೋಡಿ, ಕುದಿದು ಗಟ್ಟಿ ಆಯಿತು. ನೋಡಿ, ಕ್ಷೀರ ಆಯಿತು. ಈಗ ಅದರ ಮೇಲೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ಇನ್ನು ಸರಿಯಾಗಿ ಕೈ ಆಡಿಸಿ. ನೋಡಿ, ಕೇಸರಿ ಬಾತ್ ರೆಡಿ ಆಯಿತು. ಇನ್ನು ಕೂತ್ಕೊಂಡು ತಿನ್ನುವ. ನೋಡಿ, ಇಷ್ಟು ಗಟ್ಟಿ ಆದರೆ ಆಯಿತು. ಅದಿನ್ನು ಆರುವಾಗ ಸರಿಯಾಗಿ ಗಟ್ಟಿಯಾಗಿ ಬರ್ತದೆ. ತುಪ್ಪ ಜಾಸ್ತಿ ಆದಷ್ಟು ಕೇಸರಿ ಬಾತ್ ಸೂಪರ್ ಟೇಸ್ಟ್ ಆಗ್ತದೆ. ನೋಡಿ, ಕೇಸರಿ ಬಾತ್ ರೆಡಿ ಆಯಿತು. ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಅದು ತಣ್ಣದ್ರೆ ಗಟ್ಟಿಯಾಗಿ ಒಳ್ಳೆಯದಾಗಿ ಬರ್ತದೆ. ತುಪ್ಪ ಹಾಕಿದರೆ ಈ ಅಂಟುವುದಿಲ್ಲ, ಇಲ್ಲದಿದ್ದರೆ ಗಮ್ಮಿನಾಗೆ ಆಗ್ತದೆ. ನೋಡುವ ಕೇಸರಿ ಬಾತ್ ಹೇಗಾಯಿತು ಅಂತೇಳಿ ಟೇಸ್ಟ್ ಮಾಡಿ ನೋಡುವ. ಪರಿಮಳ ನೋಡುವಾಗಲೇ ತಿನ್ನುವಂತ ಕಾಣ್ತಾ ಉಂಟು. 1 ಸ್ಪೂನ್ ತಿಂತಾ ಇದ್ದೇನೆ, ಹೇಗಾಯಿತು ಅಂತ ನೋಡುವ. ಆಹಾ, ಭಾರೀ ಒಳ್ಳೆಯದಾಗಿದೆ. ಕೇಸರಿ ಬಾತ್ ಅಂದರೆ ಕೇಸರಿ ಬಾತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.